ನಮಸ್ಕಾರ. ಇವತ್ತು ನಮ್ಮೆಲ್ಲ ತಾಯಿ ರೇಣುಕಾ ಯಲ್ಲಮ್ಮನ 19ನೇ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಎಲ್ಲ ನನ್ನ ಹಿತೈಷಿಗಳು, ನನ್ನ ಬಂಧುಗಳು ಹಾಗೂ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಕರೆದು ಇವತ್ತು ಪೂಜೆಗೆ ಆಹ್ವಾನಿಸಿದ್ರು. ಅದೇ ರೀತಿ ನಾನು ಮತ್ತು ನಮ್ಮ ನಾಯಕರೆಲ್ಲ ಒಟ್ಟುಗೂಡಿ ಆ ತಾಯಿ ಯಲ್ಲಮ್ಮನ ದರ್ಶನ ಪಡ್ಕೊಂಡು ಯಥಾ ಪ್ರಕಾರ ಪ್ರತಿ ವರ್ಷ ಬರ್ತಾ ಇದ್ವಿ. ಇದೇ ವರ್ಷ ಕೂಡ ಬಂದು ತಾಯಿ ದರ್ಶನ ಪಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ನಮ್ಮ ರೇಣುಕಾ ಯಲ್ಲಮ್ಮ ಅಂತಂದ್ರೆ ಬಹುಶಃ ಎಲ್ಲ ಅಕ್ಕಂಗರಲ್ಲಿ ಕೂಡ ಯಮ್ಮ ಒಬ್ಬ ಅಕ್ಕಂಗಿ, ದೇವತೆಗಳಲ್ಲಿ ಕೂಡ ಯಮ್ಮ ಒಬ್ಬ ದೇವತೆ, ಒಬ್ಬ ಶಕ್ತಿ ದೇವತೆ. ಆ ಶಕ್ತಿ ದೇವತೆಯಲ್ಲಿ ಕೇಳ್ಕೊಂಡಿದ್ದೀನಿ ನನ್ನ ರಾಜಕೀಯ ಭವಿಷ್ಯ ಹಾಗೂ ನನ್ನ ಕುಟುಂಬದ ಭವಿಷ್ಯ ತಾಯಿ ನಿನ್ನ ಕೈಲಿರಲಿ, ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ, ಹಿಂದೆ ಕೂಡ ಕೈ ಬಿಡಬೇಡ ಅಂತ ಕೇಳ್ಕೊಂಡು ಇಡೀ ನನ್ನ ಮುಳಬಾಗಿಲು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ತಾಯಿ ನಿನ್ನ ಆಶೀರ್ವಾದ ಇರ್ಲಿ ಅಂತ ಕೇಳ್ಕೊಂಡು ಏನೇ ಪ್ರತಿ ವರ್ಷ ಕೂಡ ನಾನು ಬಂದಾಗ ನನ್ನ ಅಯ್ಯಪ್ಪ ಮತ್ತು ಬಂಧುಗಳಿಂದ ನನ್ನ ಕಡೆಯಿಂದ ಅನುಸಂಧಾನ ಇದನ್ನ ಮಾಡಿಸ್ತಾ ಇದ್ರು. ಈ ವರ್ಷ ಕೂಡ ಅದೇ ರೀತಿ ಕೂಡ ಬರ್ತಕ್ಕಂಥ ಭಕ್ತಾದಿಗಳಿಗೆ ಶಾಸಕನಾಗಲ್ಲದೆ ಒಬ್ಬ ಕುಟುಂಬಸ್ಥನಾಗಿ ನಿಮ್ಮೆಲ್ಲರ ಮಗುವಾಗಿ, ನಿಮ್ಮೆಲ್ಲರ ಅಣ್ತಮ್ಮನಾಗಿ ನಾವು ಶಾಸಕನಾಗಿ ಇವತ್ತು ಬಂದಿಲ್ಲ, ನಿಮ್ಮೆಲ್ಲರ ಒಂದು ಒಡನಾಡಿಯಾಗಿ ಬಂದಿದ್ದೀನಿ ಹೊರತು ಶಾಸಕನಾಗಿ ಬಂದಿಲ್ಲ. ಎಲ್ಲ ಪ್ರಕಾರವಾಗಿ ಪ್ರತಿ ವರ್ಷ ಈ ಎಷ್ಟು ವರ್ಷ ಮಾಡ್ತಾ ಅಷ್ಟು ವರ್ಷ ಕೂಡ ಅನ್ಸಂತ ಬಂದೇ ಇರ್ತದೆ ಅಂತ ಹೇಳಿದ್ರೆ ಪ್ರತಿ ವರ್ಷ ಕೂಡ ಹೇಳಿದ್ದೀನಿ. ಅದೇ ರೀತಿ ನನ್ನ ಮಾತುಕತೆಗೆ ಅಯ್ಯಪ್ಪವ್ರಿಗೆ ಇದನ್ನ ಹ್ಯಾಂಡ್ ಓವರ್ ಮಾಡಿ ಏನೇ ಕಷ್ಟ ಸುಖ ಬಂದ್ರು ಕೂಡ ನಾನು ಜೊತೆ ಇರ್ತೀನಿ. ಆ ತಾಯಿ ನನಗೆ ಶಕ್ತಿ ಕೊಟ್ಟಿದ್ದಾಳೆ, ಆ ಶಕ್ತಿ ತಾಯಿ ಕೊಟ್ಟಿದ ತನಕ ಈ ರೇಣುಕಾ ಯಲ್ಲಮ್ಮನ ಸೇವೆಗೆ ನಾವು ಪಾತ್ರರಾಗಿರ್ತೀವಿ ಅಂತ ಹೇಳ್ತಾ ಇಡೀ ನನ್ನ ನಾಯಕರು ಮತ್ತು ನಾವೆಲ್ಲ ಸೇರಿ ಒಂದು ತಾಯಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮುಂದೆ ಒಳ್ಳೆ ಕಾಲ ಬರುತ್ತೆ, ಆ ಕಾಲದ ನಾವು ಕೂಡ ತಾಳ್ಮೆಯಿಂದ ಎದುರು ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಬಂದಾಗ ಇನ್ನೂ ಹೆಚ್ಚು ರೀತಿ ಅಭಿವೃದ್ಧಿ ಮಾಡ್ಲಿಕ್ಕೆ ನನ್ನ ತಾಯಿನ ಕೇಳ್ಕೊಂಡಿದ್ದೀನಿ. ಆದಷ್ಟು ಬೇಗ ಅದು ಬರುತ್ತೆ ಅಂತ ಒಂದು ಕಾರಣದಿಂದ ನಾನು ಕೂಡ ಕಾಯ್ದೆ ಅಂತ ಹೇಳ್ತಾ ನನಗೆ ಬರಮಾಡ್ಕೊಂಡು ಇಷ್ಟು ಅವಕಾಶ ಮಾಡ್ಕೊಂಡಿದ್ದೀನಿ ಅಂತ ಎಲ್ಲ ನನ್ನ ಅಣ್ಣ ಎಲ್ಲ ನನ್ನ ಕುಟುಂಬದವರು ನನ್ನ ಕಡೆಯಿಂದ ಶುಭಾಶಯ ತಿಳಿಸ್ತಾ 19ನೇ ವಾರ್ಷಿಕೋತ್ಸವದ ಎಲ್ಲ ಶುಭಾಶಯ ತಿಳಿಸ್ತಾ ಆ ತಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ಕೊಳ್ತೇನೆ. ನಮಸ್ಕಾರ.